ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಪಾಲಾಕ್ಷ ಶಾರದನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಪಾಪ ಶಾರದಾ ಎಷ್ಟು ಕಷ್ಟಪಡ್ತಿದ್ದಾಳೆ, ರಾಜ್ಕುಮಾರಿ ಥರ ಬೆಳಿಬೇಕಿತ್ತು ಅಂತವಳ ನಾವು ಬೀದಿ ಪಾಲ್ ಮಾಡಿದ್ವಿ, ಬೀದಿಯಲ್ಲಿ ಇಡ್ಲಿ ಮಾಡೋ ರೀತಿ ಪರಿಸ್ಥಿತಿಗೆ ತಂದಿದ್ದೀವಿ. ಅವಳಂತ ಹುಡುಗಿಗೆ ನಾವು ಶಿಕ್ಷೆ ಕೊಡಬಾರ್ದಿತ್ತು. ನಾನು ಮಾಡಿರೋ ಒಂದು ತಪ್ಪಿಗೆ ಎಷ್ಟೆಲ್ಲ ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ಮೇಲೆ ಜ್ಯೋತಿಕಾ ಏನಾದರೂ ನಿನಗೆ ತೊಂದರೆ ಕೊಡೋಕೆ ಬಂದರೆ ನಾನು ನಿನ್ನನ್ನು ಕಾಪಾಡ್ತೀನಮ್ಮ, ನೀನು ಹೆದರ್ಕೋಬೇಡ, ನಿನ್ನ ಕಾವಲಾಗಿ ನಾನು ಇರ್ತೀನಿ ಅಂತ ಪಾಲನ್ಸರಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅದೇ ಮನೆಗೆ ದಶರಥ ಬರ್ತಾನೆ. ದಶರಥ ಮನೆ ನೋಡಿ ಯೋಚನೆ ಮಾಡ್ತಾ ಇರ್ತಾನೆ, ಇದೇನಿದು, ಒಂದ್ಸಲ ನಾನು ಮತ್ತೆ ಸಿದ್ದು ಆ ನವೀನನ್ನು ಹುಡ್ಕೊಂಡು ಈ ವಟಾರಕ್ಕೆ ಬಂದಿದ್ವಿ, ಅದು ಇದೇ ಮನೆ ಇರೋ ಹಾಗಿದೆಯಲ್ಲ, ಹಾಗಾದರೆ ಪಾಲಾಕ್ಷ ಇಲ್ಲೇ ಇದ್ದಾನೆ ಅಂತ ಡೋರ್ ಟಕ್ ಮಾಡಿದಾಗ ಯಾರಿದು ಇಷ್ಟೊತ್ತಲ್ಲಿ ಬಂದಿರೋದು ಅಂತ ಪಾಲಾಕ್ಷ ಓಪನ್ ಮಾಡಿ ನೋಡಿದರೆ ದಶರಥ ಬಂದಿರ್ತಾನೆ. ದಶರಥನ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿ, ಈ ಬಡವನ ಮನೆಗೆ ನೀನು ಬಂದಿದ್ಯಾ ಅಂತ ಖುಷಿಯಿಂದ ಅವನು ವೆಲ್ಕಮ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಮ್ಮ ಮನೆಗೆ ದೇವರಾಗಿ ಬಂದೆ, ನಮ್ಮಂತರ ಮನೆಗೆ ನೀನು ಬಂದೆಯಲ್ಲ, ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಇವಾಗ ಹೇಗಿದೆಯಾ ಪಾಲಾಕ್ಷ ದಶರಥ ಕೇಳ್ತಾ ಇರಬೇಕಾದ್ರೆ, ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದೀನಿ ಅಂತ ಅಂದಾಗ, ಪಾಲಾಕ್ಷ ಈ ಮನೇಲಿ ನಿನಗೂ ಮುಂಚೆ ಬೇರೆ ಯಾರಾದರೂ ಇದ್ರಾ, ಈ ಮನೆ ನಾನು ನೋಡಿದ್ದೆ ಅಂತ ಅಂದಾಗ ಪಾಲಾಕ್ಷನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಇದು ಬಾಡಿಗೆ ಮನೆ ಅಲ್ವಾ ದಶರಥ, ಯಾರು ಇರ್ತಾರೆ, ನನಗೆ ಗೊತ್ತಿಲ್ಲ, ಇತ್ತೀಚೆಗಷ್ಟೇ ನಾನು ಬಂದಿದ್ದು ಅಂತ ಅನ್ಬೇಕಾದ್ರೆ, ಓ ಹೌದಾ ಅಂತ ಕೇಳ್ತಿರ್ಬೇಕಾದ್ರೆ, ಯಾಕೆ ಏನಾಯಿತು ದಶರಥ ಅಂತ ಅಂದಾಗ, ಏನಿಲ್ಲ ಹಾಗೆ ಕೇಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ, ನೀನು ನನ್ನ ಶಾರದನ ಕಾಪಾಡಿದ್ಯಾ, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ, ಹಾಗೆ ನೀನು ಬದಲಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಪಾಲಾಕ್ಷ, ನಿನಗೇನಾದರೂ ಸಹಾಯ ಬೇಕಾದರೆ ಮುಜುಗರ ಇಲ್ದಲ್ಲೇ ಕೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಇಷ್ಟು ವರ್ಷಗಳಾದಮೇಲೆ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ಕಿದೆ, ಇದಕ್ಕಿಂತ ಬೇರೆ ಏನು ಬೇಡ ಅಂತ ಅಂದಾಗ, ಸರಿ ಏನಾದರೂ ಇದ್ದರೆ ಕಾಲ್ ಮಾಡು ಅಂತ ದಶರಥ ಅಲ್ಲಿಂದ ಹೊರಟೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ನವೀನ ಬರ್ತಾನೆ. ನವೀನ ದಶರಥನ ನೋಡಿ ಕದ್ದು ಮುಚ್ಚಿ ಬಚ್ಚಿಟ್ಕೋತಿರ್ಬೇಕಾದ್ರೆ ದಶರಥ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಹಾಗೆ ಮತ್ತೆ ನವೀನ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಈ ಅಪ್ಪ ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ, ಇಲ್ಲಿ ಏನು ನಡೀತಿದೆ ಅಂತ ಅಪ್ಪನ ಕೇಳಕ್ಕೆ ಅಂತ ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಸಿದ್ದು ಮತ್ತೆ ಶಾರದಾ ಹೊಸ ರೆಸ್ಟೋರೆಂಟ್ನ ಪೂಜೆಗೆ ಅಂತ ಬಂದಿರಬೇಕಾದ್ರೆ ಅನುಸೂಯ ಮತ್ತೆ ದೀಪು ಎಲ್ಲ ರೆಸ್ಟೋರೆಂಟ್ನ ನೋಡ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ರೆಸ್ಟೋರೆಂಟ್ ಯಾವ ರೀತಿ ಇದೆ ಅಂತ ಅಂದಾಗ, ಈ ಹೋಟೆಲ್ ನೋಡಿ ಅಪ್ಪ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತ ದೀಪು ಹೇಳ್ತಾ ಇದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ಇಷ್ಟು ದೊಡ್ಡ ಹೋಟೆಲ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲ್ಲ ಸಿದ್ಧಾರ್ಥ ಅವರೇ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ಧಾರ್ಥ ಅವರು, ಇಲ್ಲಿ ಹಾಳು ಕಾಳುಗಳೆಲ್ಲ ಜಾಸ್ತಿ ಇದ್ದಾರೆ, ನನಗಂತೂ ಈ ಹೋಟೆಲ್ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಅನುಸೂಯ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ಸಿದ್ದು ರೇಗಿಸ್ತಾ ಇರ್ತಾನೆ, ನೀವೇ ಪೂಜೆ ಮಾಡಿ ಅನ್ನಪೂರ್ಣೇಶ್ವರಿ ಸದಾ ಇಲ್ಲಿ ಉಕ್ಕಿ ಹರಿಲಿ ಅಂತ ಆಶೀರ್ವಾದ ಮಾಡಿ ಅಂತ ಅಂದಾಗ, ಬೇಡ ಸರ್ ಇವತ್ತು ನೀವೇ ಪೂಜೆ ಮಾಡಿ, ಮೊದಲನೇ ಪೂಜೆ ನಿಮ್ಮ ಕೈಯಿಂದ ಆಗಲಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನಗಿನ್ನ ನೀವೇ ಚೆನ್ನಾಗಿ ಮಾಡ್ತೀರಾ ಅಂತ ಸಿದ್ದು ರೇಗಿಸ್ತಿರ್ಬೇಕಾದ್ರೆ, ಸರಿ ಸರ್ ನಾನೇ ಮಾಡ್ತೀನಿ ಅಂತ ಖುಷಿಯಿಂದ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಆ ಕಡೆ ಮ್ಯಾನೇಜರ್ ಹಾಗೆ ಕೆಲಸ ಮಾಡೋರೆಲ್ಲರೂ ಸಹ ಕರೆದು ಬನ್ನಿ ಪೂಜೆಗೆ ಅಂತ ಹೇಳ್ತಾ ಇರ್ತಾನೆ. ಬಂದಮೇಲೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಇವತ್ತು ರೆಸ್ಟೋರೆಂಟ್ನ ನಾವು ತೊಗೊಂಡಿದ್ದೀವಿ, ಇನ್ಮೇಲೆ ನಿಮ್ಮ ಸಹಕಾರ ನಮಗೆ ತುಂಬಾ ಇಂಪಾರ್ಟೆಂಟು, ನಮಗೆ ಬೆಂಬಲವಾಗಿ ಇರ್ತೀರಾ ಅಂತ ಅನ್ಬೇಕಾದ್ರೆ ಎಲ್ಲ ವರ್ಕರ್ಸ್ ಸಹ ತುಂಬ ಖುಷಿಯಿಂದ, ಹೌದು ಮೇಡಮ್ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಅಂದಾಗ ಈ ಕಡೆ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮೊದಲನೇ ಪೂಜೆ ಮಾಡ್ತಾ ಇದ್ದೀವಿ, ಬನ್ನಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಶಾರದಾ ಎಲ್ಲಿ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿನ ಕೊಟ್ಬಿಟ್ಟು ಸ್ವೀಟ್ ಕೊಡ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಮೊದಲನೇ ಸ್ವೀಟು ನನ್ನ ಮುದ್ದು ಮಗಳಿಗೆ ರಾಜ್ಕುಮಾರಿಗೆ ಅಂತ ಅಂದ್ಬಿಟ್ಟು ದೀಪಗೆ ಸ್ವೀಟ್ ತಿನ್ನಿಸ್ತಿರ್ಬೇಕಾದ್ರೆ, ಅಪ್ಪ ಪ್ಲೀಸ್ ಅಮ್ಮನಿಗೂ ತಿನ್ನಿಸು ಅಂತ ಹೇಳ್ತಾ ಇರ್ತಾಳೆ. ಶಾರದನಿಗೆ ತಿನ್ಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಕೈ ಕೊಡಿ ಸರ್ ಅಂತ ಅನ್ಬೇಕಾದ್ರೆ, ಯಾಕ್ರಿ ನಾನು ತಿನ್ನಿಸ್ಬಾರ್ದ, ನೀವು ನನ್ನ ಹೆಂಡ್ತಿ, ನೀವು ನನಗೆ ಊಟ ಮಾಡಿಸ್ಬೋದು ಅಂಥದ್ರಲ್ಲಿ ನಾನು ನಿಮಗೆ ಸ್ವೀಟ್ ತಿನ್ನಿಸ್ಬಾರ್ದ ಅಂತ ಅಂದಾಗ ಶಾರದಾ ಹೂ ಅಂತ ಒಪ್ಕೊಂಡಾಗ ತುಂಬ ಪ್ರೀತಿಯಿಂದ ಸಿದ್ದು ಶಾರದಾಗೆ ಸ್ವೀಟ್ ತಿನ್ನಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮುರಳಿ ಮಲಗಿರ್ಬೇಕಾದ್ರೆ ವೈದೇಹಿ ಕಾಫಿ ತಗೊಂಡು ಬಂದು ಗುಡ್ ಮಾರ್ನಿಂಗ್ ಕಾಫಿ ತಗೊಳ್ಳಿ ಅಂತ ಅಂದಾಗ, ಇಷ್ಟು ಬೇಗನಾ ಅಂತ ಅನ್ಬೇಕಾದ್ರೆ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ವೈದೇಹಿ ಇರ್ತಾಳೆ. ಏನು ವೈದೇಹಿ ಕನಸಲ್ಲೂ ಬರ್ತೀಯ ಅಂತ ಅನ್ಬೇಕಾದ್ರೆ, ಇದು ಕನಸಲ್ಲ ನಿಜ, ನಾನು ನಿಜವಾಗ್ಲೂ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟಕ್ಕೂ ಈ ಮನೆಗೆ ಹೆಂಗೆ ಬಂದೆ, ಯಾರು ನಿನ್ನನ್ನು ಕರೆಸ್ತಾರೋ ಅಂತ ಹೇಳ್ತಿರ್ಬೇಕಾದ್ರೆ, ಎಲ್ಲ ವಿಷಯನೂ ನಾನು ವಿಮಲಕ್ಕನಿಗೆ ಹೇಳ್ಬೇಕಂತಲೇ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ತಲೆಗೆಲ್ಲ ಕೆಟ್ಟಿದೆಯಾ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ನೋಡು ವೈದೇಹಿ ಇಲ್ಲಿಂದ ಹೊರಟೋಗು, ಸ್ವಲ್ಪ ಟೈಮ್ ಕೊಡು, ನಾನು ಎಲ್ಲನೂ ನಿಧಾನವಾಗಿ ವಿಮಲನ ಹತ್ರ ಮಾತಾಡ್ತೀನಿ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ ಕಾಫಿ ತಗೊಳ್ಳಿ ಅಂತ ಕೊಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಚೆನ್ನಾಗಿ ವಿಮಲ ಬರ್ತಾಳೆ. ವಿಮಲನ ನೋಡಿ ಶಾಕ್ ಆಗಿ ಈ ಕಡೆ ಮುರುಳು ನಿಂತಿರ್ಬೇಕಾದ್ರೆ, ನನಗೆಲ್ಲ ಗೊತ್ತಿರಿ ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗಿ ವಿಮಲ ಮುಖನ ಇಬ್ಬರು ನೋಡ್ತಾ ಇರ್ತಾರೆ. ವಿಮಲ ಒಳಗಡೆ ಬಂದು ಹೇಳ್ತಾ ಇರ್ತಾಳೆ, ಅಲ್ಲ ರೀ ನನ್ನ ಕೆಲಸನ ನಾನು ಮಾಡ್ಕೋತೀನಿ, ಎಲ್ಲ ನಾನು ನೋಡ್ಕೋತೀನಿ ಅಂತ ಅಂದರೂ ಸಹ ಎಲ್ಪಿಗೆ ವೈದೇಹಿಯವ್ರನ್ನ ಕಳಿಸಿದೆಯಲ್ಲ, ಇದೆಲ್ಲ ಬೇಕಂತ ಅಂದಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಅಂತೂ ಇಂತಿವಳು ಈ ಅರ್ಥ ಮಾಡ್ಕೊಂಡಿದ್ದಾಳೆ, ನಾನೆಲ್ಲಿ ಸಿಗಾಕೋಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನಿನಗೆ ಹೆಲ್ಪ್ ಆಗಲಿ ಅಂತ ನಾನೇ ವೈದೇಹಿನ ಕರೆಸಿದ್ದು ಅಂತ ನಾಟಕ ಮಾಡ್ತಾ ಇರ್ತಾನೆ. ಹಾಗೆ ನೀನು ಇಲ್ಲಿದೆಯಾ ಅಂತ ಇವರು ಕಾಫಿನ ಎಲ್ಲಿ ತಗೊಬಂದಿದ್ದಾರೆ ಅಂತ ಅಂದ್ಬಿಟ್ಟು ಮುರಳಿ ತಂದಿರೋ ಕಾಫಿನ ವಿಮಲನ ಕೊಟ್ಟು ಸಮಾಧಾನ ಮಾಡ್ತಿರ್ಬೇಕಾದ್ರೆ ಈ ಕಡೆ ವೈದೇಹಿ ನಗಾಡ್ತಾ ಇರ್ತಾಳೆ. ಹಾಗೆ ಸ್ಮೈಲ್ ಮಾಡಿಕೊಂಡು ನಿಮ್ಮ ಕಾಲಿಗೆ ಒಂದು ಒಳ್ಳೆ ಮಸಾಜ್ ಮಾಡ್ತೀನಿ ಬನ್ನಿ ಅಂತ ವಿಮಲನ ಕರ್ಕೊಂಡು ಹೋಗ್ತಾ ಇರ್ತಾಳೆ.
ಇನ್ನೊಂದು ಕಡೆ ಎಲ್ಲರಿಗೂ ಶಾರದಾ ಸ್ವೀಟ್ನ ಕೊಡ್ತಿರ್ಬೇಕಾದ್ರೆ ಸ್ವೀಟ್ ತಿಂತ ಸಿದ್ದು ಎಲ್ಲರಿಗೂ ಹೇಳ್ತಾ ಇರ್ತಾನೆ, ಮೊದಲು ನಾವು ಜನಗಳ ವಿಶ್ವಾಸನ ಗಳಿಸ್ಬೇಕು ಅಂತ ಅಂದರೆ ಇಲ್ಲಿ ಶುಚಿಯಾಗಿರಬೇಕು, ಹಾಗೆ ನಾವು ಮಾಡೋ ತಿಂಡಿ ರುಚಿಯಾಗಿರಬೇಕು, ಹಾಗಿದ್ರೆ ಮಾತ್ರ ಜನಗಳ ವಿಶ್ವಾಸನ ಗಳಿಸ್ಬೋದು ಅಂತ ಹೇಳ್ತಾರೆ. ಹಾಗೆ ಬರೀ ರುಚಿ ಇದ್ದರೆ ಸಾಲದು, ಶುಚಿನೂ ಇರಬೇಕು, ತುಂಬ ಕ್ಲೀನಾಗಿರಬೇಕು ಅಂತ ಅನ್ಬೇಕಾದ್ರೆ ಓಕೆ ಸರ್ ಅಂತ ಎಲ್ಲ ಅಸಿಸ್ಟೆಂಟ್ಗಳು ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಗಿರಾಕಿಗಳು ಕೇಳೋ ಸಮಯಕ್ಕೆ ಸರಿಯಾಗಿ ನೀವು ತಿಂಡಿನ ತಂದ್ಕೊಡ್ಬೇಕು. ಕೆಲವರು ಟೈಮಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾಗೆ ಇನ್ನು ಕೆಲವರು ರುಚಿಗೆ ಕೊಡ್ತಾರೆ. ಹಾಗೆ ಒಂದು ಕಂಪನಿ ಆಗಲಿ ರೆಸ್ಟೋರೆಂಟ್ ಆಗಲಿ ಬೆಳಿಬೇಕು ಅಂತ ಅಂದರೆ ಓನರ್ ಮಾತ್ರ ಕಷ್ಟಪಡುವಾಗಿಲ್ಲ, ಅಲ್ಲಿರೋರೆಲ್ಲರೂ ಸಹ ಓನರ್ ಥರ ಕಷ್ಟಪಟ್ಟರೆ ಖಂಡಿತ ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಈಗ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಿಮಗೆಲ್ಲ ಇಷ್ಟ ಇದೆಯಾ ಅಂತ ಸಿದ್ದು ಶಾರದಾ ಕೇಳ್ತಿರ್ಬೇಕಾದ್ರೆ, ತುಂಬ ವರ್ಷದಿಂದ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ ಸರ್, ನಾವು ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಅಲ್ಲಿರೋ ವರ್ಕರ್ಸ್ ಆಗಿ ಮ್ಯಾನೇಜರ್ ಹೇಳ್ತಾ ಇರ್ತಾರೆ. ಮತ್ತೆ ಮ್ಯಾನೇಜರ್ ಹೇಳ್ತಾ ಇರ್ತಾನೆ, ದಯವಿಟ್ಟು ನನ್ನ ಕ್ಷಮಿಸಿ ಸರ್, ನಿಮ್ಮ ಜೊತೆ ಅವತ್ತು ರೂಢಾಗಿ ನಡ್ಕೊಬಿಟ್ಟೆ ಅಂತ ಕ್ಷಮೆ ಕೇಳ್ತಾ ಇರ್ತಾನೆ. ಈಗ ಮತ್ತೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಇವತ್ತು ಸ್ಪೆಷಲ್ ಡಿಶ್ ಏನಾದರೂ ಮಾಡೋಣ ಅಂತ ಅನ್ಬೇಕಾದ್ರೆ ನೀವೇ ಹೇಳಿ ಶಾರದವ್ರೆ ಏನು ಮಾಡೋಣ ಅಂತ ಅಂದಾಗ ಉಪ್ಮಾ ಬಿರಿಯಾನಿ ಮಾಡೋಣ ಸರ್ ಅಂತ ಅಂದಾಗ ಅದಿಂತದ್ರಿ ಅಂತ ಅನ್ಬೇಕಾದ್ರೆ ಕೇಳಕ್ಕೆ ನಿಮಗೆ ಈ ಥರ ಡಿಫ್ರೆಂಟ್ ಆಗಿದೆ, ಇದು ಹೆಸರು ಉಪ್ಪಿಟ್ಟು ಅಂತ ಗೋಡಂಬಿ ದ್ರಾಕ್ಷಿ ತರಕಾರಿ ಎಲ್ಲ ತುಪ್ಪದಲ್ಲಿ ಹಾಕಿ ಹುರಿದು ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಸರ್, ನೋಡಿರಂತೆ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ಅಂತ ಅಂದರೆ ಪರವಾಗಿಲ್ಲ, ಹಾಗಾದರೆ ನಾವು ಇವತ್ತು ರೆಸ್ಟೋರೆಂಟಲ್ಲಿ ಇದನ್ನೇ ಮಾಡೋಣ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಮ್ಯಾನೇಜರ್ಗೆ ಹೇಳ್ತಾ ಇರ್ತಾನೆ, ಡೈಲಿ ನೀವು ಒಂದೊಂದು ಡಿಶ್ನ ನೀವು ಬೋರ್ಡ್ ಮೇಲೆ ಬರೀಬೇಕು, ಹಾಗೆ ಶಾರದಾ ಅವ್ರು ಏನು ಹೇಳ್ತಾರೆ ಅದನ್ನೇ ಬರೀರಿ, ಇವತ್ತು ಈ ದಿನ ಡಿಶ್ನ ಮಾಡ್ತಿದ್ದೀವಿ ಅಂತ ಉಪ್ಮಾ ಬಿರಿಯಾನಿ ಅಂತ ಬರೀರಿ ಅಂತ ಅಂದಾಗ ತುಂಬ ಪ್ರೀತಿಯಿಂದ ಬೋರ್ಡ್ ಮೇಲೆ ಶಾರದಾ ಏನೇನು ಡಿಶ್ ಅಂತ ಬರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಮನೆಗೆ ಬಂದು ಸಿಕ್ಕಾಪಟ್ಟೆ ಶಾರದಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಜ್ಯೋತಿಕಾ ಹೋಗಿ ಟ್ರಕ್ನ ಸುಟ್ಟಾಕಿದ ಬಗ್ಗೆ ನೆನೆಸ್ಕೊಂಡು ತುಂಬ ಅಂದರೆ ತುಂಬ ಸಂಕಟ ಪಡ್ತಾ ಇರ್ತಾನೆ. ಯಾರ ಅಪ್ಪಣೆ ಕೇಳಿ ನಮ್ಮ ಅಮ್ಮಮ್ಮ ತಿಂಡಿ ಬಡ್ಡಿನ ಸುಟ್ಟಾಕಿದ್ಲು, ಇವರು ನಾವೇನಂತ ಅನ್ಯಾಯ ಮಾಡಿದ್ದು, ನಮ್ಮ ಕನಸನ್ನೆಲ್ಲ ನುಚ್ಚು ನೂರು ಮಾಡಿದ್ಲು ಈ ಜ್ಯೋತಿಕಾ ಅಂತ ಬೈದಿರೋ ಮಾತನ್ನ ನೆನಪಿಸ್ಕೊಂಡು ಸಿಕ್ಕಾಬಟ್ಟೆ ಕೊರಗ್ತಾ ಇರ್ತಾನೆ. ಹಾಗೆ ಮತ್ತೆ ಜ್ಯೋತಿಕಾ ಅವತ್ತು ಟೆಂಡರ್ ಮಾತ್ರ ಸಿದ್ದು ಪಾಲಾಗಬಾರ್ದು, ಏನು ಮಾಡ್ತೀಯೋ ಎತ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ಫೈನಲಿ ನಾನು ಅನ್ಕೊಂಡಾಗೆ ಆಗಬೇಕು ಅಂತ ಮಾತಾಡಿದ್ದೆಲ್ಲ ಮಾತನ್ನ ನೆನ್ಪು ಮಾಡ್ಕೊತಾ ಇರ್ತಾನೆ. ಹಾಗೆ ತನ್ನ ಫ್ರೆಂಡ್ ಡಾಕ್ಟರು, ಇಷ್ಟು ದಿನ ನೀನು ಅನ್ಕೊಂಡಿರೋ ಹಾಗೆ ಜ್ಯೋತಿಕಾ ನಿನ್ನ ಮತ್ತೆ ಸುಮಿತ್ರ ರಕ್ತ ಹಂಚ್ಕೊಂಡಿಟ್ಟಿರೋ ಮಗಳಲ್ಲ, ಇವಳು ಬೇರೆ ಮಗಳು ಅಂತ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಂಡು ಕೂತಿರ್ತಾನೆ. ಈ ಪುನಃ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಜ್ಯೂಸ್ ತಗೊಬಂದ್ಬಿಟ್ಟು ತಗೊಳ್ಳಿ ಕುಡೀರಿ ಅಂತ ಅಂದಾಗ ನನಗೆ ಬೇಡ ಅಂತ ಅಂದಾಗ ಮೈ ಮುಟ್ಟಿ ನೋಡ್ತಾ ಇರ್ತಾಳೆ, ಯಾಕ್ರಿ ಹುಷಾರಿಲ್ವಾ, ಏನಾಯಿತು ಇಷ್ಟು ಬೇಜಾರಾಗಿದ್ದೀರಾ ಅಂತ ಅಂದಾಗ ನನಗೆ ಯಾಕೋ ಜ್ಯೂಸ್ ಕುಡಿಯೋ ಮನಸ್ಸಿಲ್ಲ ಅಂತ ಅಂದಾಗ ನನಗೆ ಗೊತ್ತ್ರಿ ಯಾಕ್ರೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ನೀವು, ಜ್ಯೋತಿಕಾ ಮದುವೆ ವಿಷಯ ಮಾತಾಡಿದ ತಕ್ಷಣ ಈ ರೀತಿ ಡಲ್ ಆಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನನಗೆಲ್ಲ ಅರ್ಥ ಆಗುತ್ತೆ ರೀ, ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು, ಈ ನೋವನ್ನ ಎಲ್ಲ ಅಪ್ಪ ಅಮ್ಮಂದಿರು ಸಹ ತಡ್ಕೊಳ್ಳೇಬೇಕು, ನೋವು ನಿಮಗೆ ಮಾತ್ರ ಅಲ್ಲ ರೀ, ಇಡೀ ಜಗತ್ತಿಗಾಗೋ ನೋವೇ, ಏನು ಮಾಡೋಕ್ಕಾಗಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಊಟ ತಿಂಡಿ ಎಲ್ಲ ಬಿಟ್ಟು ಈ ರೀತಿ ಇದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ನಮ್ಮಪ್ಪನ ಹೀಗೆ ಮದುವೆ ಸೆಟ್ಟಾದಾಗ 2-3 ದಿನ ಊಟನೇ ಬಿಟ್ಬಿಟ್ಟಿದ್ರು, ತನ್ನ ಮನಸ್ಸಲ್ಲಿ ಎಷ್ಟು ನೋವಿತ್ತಂತ ನನಗೆ ಗೊತ್ತಿದ್ರು ಸಹ ಅವರು ತೋರಿಸ್ಕೋತಾ ಇರಲಿಲ್ಲ, ಅದೇ ರೀತಿ ನೀವು ಇದೇ ರೀತಿ ಇದ್ದೀರಾ, ಸಂಕಟ ಪಡಬೇಡ್ರಿ ಅಂತ ಅಂದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬೇರೆ ಏನೋ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನಿಮ್ಮ ಮಗಳು ಮದುವೆಯಾಗಿ ಬೇರೆ ಮನೆಗೆ ಹೋದ್ರೂ ಸಹ ನಿಮ್ಗೇನು ಬೇಜಾರಾಗಲ್ವೇನ್ರಿ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ನಾನು ಯೋಚನೆ ಮಾಡ್ತಾ ಇರೋದು ಜ್ಯೋತಿಕನ ಬಗ್ಗೆ, ಇತ್ತೀಚೆಗೆ ಅವಳ ನಡವಳಿಕೆ ತುಂಬ ವಿಚಿತ್ರವಾಗಿದೆ, ಅವಳ ನಡವಳಿಕೆ ನೋಡಿದರೆ ನನಗೆ ಭಯ ಆಗ್ತಿದೆ, ಜೀವನದಲ್ಲಿ ಗಂಭೀರವಾದ ಸ್ಥಿತಿ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ಅವಳಿಗೆ ಯಾವ ರೀತಿ ಡಿಸಿಷನ್ ತೊಗೋಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಬ್ರು ಜೀವನದಲ್ಲಿ ಅನಾವಶ್ಯಕವಾಗಿ ಹೋಗ್ತಾ ಇದ್ದಾಳಲ್ಲ, ಯಾಕೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಅಂದರೆ ನಾವು ಖಂಡಿತ ಅವಳಿಗೆ ಬೇಗ ಮದುವೆ ಮಾಡಲೇಬೇಕು, ಆ ಕೆಲಸನ ನಾನು ನೀನು ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಸುಮಿತ್ರ ಹೇಳ್ತಾ ಇರ್ತಾಳೆ, ನೀವು ಯಾವ್ದು ವಿಷಯ ಬಗ್ಗೆ ಮಾತಾಡ್ತಿದ್ದೀರಾ ರೀ ಅಂತಂದಾಗ ನಾನು ಅದು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಒಟ್ಟಾರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವತ್ತು ನೋಡಿದ್ರೆ ಪಾರ್ಟಿಲಿ ಸಿದ್ಧಿಗೆ ತುಂಬ ಅವಮಾನ ಮಾಡಿದ್ಲು, ಫುಡ್ ಟ್ರಕ್ನ ಸುಟ್ಟಾಕಿ ಈ ಕಡೆ ಪೊಲೀಸ್ ಕೈಲಿ ಕಂಬಿ ಎಣ್ಸೋ ಹಾಗೆ ಮಾಡ್ಕೊಂಡಿದ್ಲು, ಇದೆಲ್ಲ ನೋಡಿದ್ರೆ ನನಗಂತೂ ದೊಡ್ಡ ದೊಡ್ಡ ತಲೆನೋವಾಗಿದೆ, ಯಾಕೆ ಹಿಂಗೆ ಆಡ್ತಾಳೆ ಅನ್ನೋದೇ ಗೊತ್ತಾಗಿಲ್ಲ ಅಂತ ಅಂದಾಗ ನೋಡುರಿ, ಸಿದ್ದು ಮತ್ತು ಶಾರದಾ ವಿಷಯದಲ್ಲಿ ಜ್ಯೋತಿಕಾ ತಪ್ಪಾಗಿ ನಡ್ಕೋತಿರೋಕ್ಕೂ ಒಂದು ಅರ್ಥ ಇದೆ, ನಮ್ಮ ಜ್ಯೋತಿಕಾ ಸಿದ್ದನ ಸಿಕ್ಕಾಬಟ್ಟೆ ಲವ್ ಮಾಡ್ತಿದ್ಲು, ಅದನ್ನು ಮರೆಯೋಕ್ಕಾಗ್ದಲ್ಲೇ ಈ ರೀತಿ ಆಡ್ತಾ ಇದ್ದಾಳೆ ರೀ ಅಂತ ಅಂದಾಗ ಹಾಗೆ ಅನ್ಕೊಂಡಿದ್ರೆ ಆಗುತ್ತಾ, ಸಿದ್ದುನ ಮರಿಬೇಕು ಅಂತಂದ್ರೆ ಅವಳು ಮದುವೆ ಆಗಲೇಬೇಕಲ್ವಾ ಸುಮಿತ್ರ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವಳದೇ ಅದೇ ಫ್ಯಾಮಿಲಿ ಮಗು ಜೊತೆ ಇದ್ರೆ ಖಂಡಿತ ಸಿದ್ದುನ ಮರಿತಾಳಲ್ವಾ, ಅದಕ್ಕೆ ಮದುವೆ ವಿಷಯನ ತುಂಬ ಸೀರಿಯಸ್ ಆಗಿ ಫಾಸ್ಟಾಗಿ ತೊಗೊಂಡಿದ್ದೀನಿ ಅಂತ ಅಂದಾಗ ಹೌದು ನಿಮ್ಮ ಡಿಸಿಷನು ಕರೆಕ್ಟ್ ಆಗಿದೆ ರೀ, ನಮ್ಮ ಜೀವನದಲ್ಲಿ ಯಾರನ್ನಾದ್ರೂ ಮರಿಬೇಕು ಅಂತಂದರೆ ಆ ಜಾಗಕ್ಕೆ ನಾವು ಇನ್ನೊಬ್ಬರನ್ನ ತರಲೇಬೇಕು, ಇಲ್ಲ ಅಂತಂದರೆ ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ತುಂಬ ನರಕನ ಅನುಭವಿಸ್ಬೇಕಾಗುತ್ತೆ ಅಂತ ಸುಮಿತ್ರ ಹೇಳ್ತಾರೆ. ಹಾಗೆ ದಶರಥ ಮತ್ತೆ ಹೇಳ್ತಾ ಇರ್ತಾನೆ, ನೋಡು ಅವಳು ಗಂಡ ಮಕ್ಕಳು ಫ್ಯಾಮಿಲಿ ಅಂತ ಅಂದಾಗ ಅವಳು ಖಂಡಿತ ಬದಲಾಗ್ತಾಳೆ ಅಂತ ಅಂದಾಗ ಹೌದು ರೀ ನೀವು ಹೇಳ್ತಾ ಇರೋದು ನಿಜವಾಗಿದೆ, ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಲೇಬೇಕು, ಹೆಣ್ಮಕ್ಳೇ ಅಷ್ಟೇ ಯಾರನ್ನಾರು ಪ್ರೀತಿಸಿದ ಮೇಲೆ ಮರೆಯೋಕ್ಕೆ ತುಂಬ ಟೈಮ್ ತೊಗೋತಾರೆ, ಆದರೆ ಒಂದು ಸಲ ಡಿಸೈಡ್ ಮಾಡಿದರೆ ಯಾವುದೇ ಕಾರಣಕ್ಕೂ ಸಹ ಬದಲಾಗಲ್ಲ, ಜವಾಬ್ದಾರಿನ ಯಾವತ್ತೂ ಬಿಟ್ಕೊಡಲ್ಲ, ಅಷ್ಟಕ್ಕೂ ಅವಳನ್ನ ಎತ್ತು ಒತ್ತು ಆಡಿಸಿದ್ದ ಕೈ ಇದು, ಇಷ್ಟು ಬೇಗ ಅವಳು ಮದುವೆಗೆ ಬಂದ್ಲ ಅನ್ನೋದೇ ಯೋಚನೆ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮಿಬ್ರಿಗೂ ಅವಳನ್ನ ಕಳ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದಾಗ ಏನೇ ಆಗಲಿ ಅವಳ ಮನಸ್ಸು ಬದಲಾಯಿಸೋಕ್ಕೆ ಮುಂಚೆ ಅಪ್ಪನ ಹತ್ರ ಈ ವಿಷಯನ ಮಾತಾಡೋಣ ಅಂತ ಅಂದಾಗ ಸರಿ ಆಯಿತು
ಮಾತಾಡಿ ಇವಾಗ ನಾನು ತಂದಿರೋ ಜ್ಯೂಸ್ನ ಕುಡೀರಿ ಅಂತ ಕುಡಿಸ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸಿದ್ದು ಶಾರದಾ ಹೋಟೆಲ್ಗೆ ಕಸ್ಟಮರ್ ಬರ್ತಾರೆ. ಬಂದ್ಬಿಟ್ಟು ಇವತ್ತೇನು ಡಿಶ್ ಇದೆ ಅಂತ ಅಂದಾಗ ಉಪ್ನಾ ಬಿರಿಯಾನಿ ಅಂತ ಅಂದಾಗ ಅದೇನು ಸ್ಪೆಷಲ್ ಡಿಶ್ಶು 2 ಪ್ಲೇಟ್ ಕೊಡಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಸರ್ ನಾನಿವತ್ತು ಫಸ್ಟ್ ಡೇ ಅಲ್ವಾ ನಾನೇ ಸರ್ವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರಿಗೆ 2 ಪ್ಲೇಟ್ ಉಪ್ಮಾ ಬಿರಿಯಾನಿ ಕೊಟ್ಟ ತಕ್ಷಣ ಅವರಂತೂ ಸಿಕ್ಕಾಬಟ್ಟೆ ಖುಷಿಯಿಂದ ತುಂಬ ಚೆನ್ನಾಗಿದೆ, ಈ ಥರ ತಿಂದೇ ಇಲ್ಲ ಅಂತ ಅಂದ. ಇನ್ನೇನಾದರೂ ಬೇಕಾ ಸರ್ ಅಂತ ಸಿದ್ದು ಕೇಳ್ತಾ ಇರ್ತಾನೆ. 2 ಪ್ಲೇಟ್ ಪಾರ್ಸಲ್ ಮಾಡಿ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ದೀಪ ಹೇಳ್ತಾ ಇರ್ತಾಳೆ, ಅಪ್ಪ ನಮ್ಮನೆ ಹೋಟೆಲಲ್ಲೇ ಇದ್ದರೆ ತುಂಬ ಚೆನ್ನಾಗಿತ್ತು ಅಂತ ಅಂದಾಗ ಒಂದು ಕೆಲಸ ಮಾಡು, ನಾಳೆ ಬುಕ್ಸ್ ಬ್ಯಾಗ್ ಎಲ್ಲ ತಂದು ಇಲ್ಲೇ ಜಾಂಡ ಊರು ಅಂತ ಹೇಳಬೇಕಾದ್ರೆ ಹೋಗಮ್ಮ ನಾನು ಕಿಚನ್ಗೆ ಹೋಗ್ಬಿಟ್ಟು ಸೂಪ್ ಮಾಡ್ಕೊಂಡು ಕುಡ್ಕೋತೀನಿ, ಅದೇ ಅಮ್ಮಮ್ಮ ಟೊಮಟೊ ಸೂಪ್ ಮಾಡ್ತಿದ್ರಲ್ಲ ಅದನ್ನು ಮಾಡಿಸ್ಕೊಂಡು ಕುಡಿತೀನಿ ಅಂತ ದೀಪು ಹೋಗ್ತಾ ಇರಬೇಕಾದ್ರೆ ಏನು ದೀಪು ಬೆಳಗ್ಗೆ ಅದನ್ನೇ ಕುಡಿತೀಯ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಶಾರದನ ಗುರಾಯಿಸ್ಕೊಂಡು ಹತ್ರ ಬರ್ತಾನೆ. ಯಾಕೆ ಸರ್ ಹತ್ರ ಬರ್ತಾ ಇದ್ದೀರಾ ಅಂತ ಅಂದಾಗ ನಾನೇ ನಿಮಗೆ ಕಿಸ್ ಮಾಡೋಕ್ಕೆ ಬರ್ತಿಲ್ಲ ಕಣ್ರಿ, ಒಬ್ಬರೇ ಇದ್ದಾಗ ಮಾಡಲ್ಲ ಅಂತಂದ್ರಲ್ಲಿ ಈ ಪಬ್ಲಿಕಲ್ಲಿ ನಾನೇನಾದರೂ ಮಾಡ್ತೀನ, ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಕಣ್ರಿ ಅಂತ ಅಂದಾಗ ಮತ್ತೆ ಏನಕ್ಕೆ ಸರ್ ಹತ್ತತ್ರ ಬರ್ತೀರಾ ಅಂತ ಹೋಗ್ತಾ ಇರಬೇಕಾದ್ರೆ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಸುಮ್ಮನೆ ನಿಂತ್ಕೋತೀರಾ, ನಿಮ್ಮ ಗಲ್ಲದ ಮೇಲೆ ದೃಷ್ಟಿ ಬಟ್ ಬಿದ್ದಿದೆ ಅದನ್ನು ನೀಟಾಗಿ ಒರೆಸ್ತೀನಿ, ಇಲ್ಲ ಅಂತಂದರೆ ಗಟ್ಟಿಯಾಗಿ ಇಟ್ಕೋತೀನಿ ಅಂತ ಅಂದ್ಬಿಟ್ಟು ಕಪ್ಪು ಚುಕ್ಕಿನ ಒರ್ಸೋಕೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಅದೇ ರೆಸ್ಟೋರೆಂಟ್ಗೆ ಬರ್ತಾಳೆ. ಒಳಗಡೆ ಬಂದು ಸಿದ್ದು ಶಾರದಾ ನೋಡಿ ಸಿಕ್ಕಾಪಟ್ಟೆ ಕೋಪದಿಂದ ಗುರಾಯಿಸ್ತಿರ್ಬೇಕಾದ್ರೆ ಸಿದ್ದು ಸಡನ್ ಆಗಿ ನೋಡಿ ಏನಕ್ಕೆ ಬಂತೆ ಜ್ಯೋತಿಕಾ ಅಂತ ಅಂದಾಗ ನಾನು ಬರಬಾರ್ದು ಅಂತ ಅಂದ್ಬಿಟ್ಟು ಚೇರ್ ಮೇಲೆ ಕೂತ್ಕೋತಾಳೆ. ಅಷ್ಟೊತ್ತಿಗೆ ಏನು ಸ್ಪೆಷಲ್ ತಿಂಡಿ ಇದೆ ಅಂತ ಅಂದಾಗ ಉಪ್ಮಾ ಬಿರಿಯಾನಿ ಅಂತ ಕಸ್ಟಮರ್ ಹೇಳ್ತಾ ಇರಬೇಕಾದ್ರೆ ಸರಿ 1 ಪ್ಲೇಟ್ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೇಳ್ತಾ ಇರ್ತಾನೆ, ತಿಂಡಿ ತಿನ್ನೋಕ್ಕೆ ಇಲ್ಲಿವರೆಗೂ ಬಂದೆ ಅಂತ ಅಂದಾಗ ಅಫ್ಕೋರ್ಸ್ ಸಿದ್ದು ಅಮ್ಮಮ್ಮ ತಿಂಡಿ ಬಂಡಿ ಥರ ನಿಂತ್ಕೊಂಡೇನು ಬೀದಿಲಿ ತಿನ್ನಂಗಿಲ್ವಲ್ಲ, ಇಲ್ಲಿ ಆರಾಮಾಗಿ ತಿನ್ಬೋದಲ್ಲ ಅದಕ್ಕೆ ಬಂದೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.